ಎವ್ರಿ ಓವರ್ ಬಾಲ್ ಚೇಂಜ್ ಮಾಡ್ಕೊತ ಇರಬೇಕಾಗುತ್ತೆ. ಇಲ್ಲಿವರೆಗೆ ನಡೆದಂಥ ಟೂರ್ನಮೆಂಟ್ಗಳಲ್ಲಿ ಇದೇ ಆಗಿದೆ. ಟಾಸ್ ಗೆದ್ದಂತ ಗೇಮ್ ಚೇಂಜರ್ಸ್ ತಂಡ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಬೌಲರ್ ನೇಮ್ ಕೃಷ್ಣ, ಅದ್ಭುತವಾದ ಬೌಲರು. ಅಂಪೈರು ಸದ್ದಾಂ ರಸಲ್ ಮತ್ತು ರಘು ಗೌಡ ಇಬ್ಬರು ಸಚಿನ್ ಬಾಸ್ ಟೀಮ್ನ ಅದ್ಭುತವಾದ ಆಟಗಾರರು. ಥ್ಯಾಂಕ್ ಯು ಫಾರ್ ಯುವರ್ ಅಂಪೈರಿಂಗ್. ಫಸ್ಟ್ ಬಾಲ್, ಸ್ಕೋರರ್ ರೆಡಿ? ಸಿದ್ದು ರೆಡಿ? ಓಕೆ, ಸ್ಕೋರರ್ ರೆಡಿ. ಮೊದಲನೇ ಬಾಲೆ ಡಾಟ್ ಬಾಲು ಕೃಷ್ಣ ಅವ್ರ ಕಡೆಯಿಂದ. ಮಜ್ಜಿಗೆ ಮತ್ತೊಂದು ಅದ್ಭುತವಾದ ಬಾಲು ಡಾಟ್ ಬಾಲು ಕೃಷ್ಣ ಅವ್ರ ಕಡೆಯಿಂದ. ಬ್ಯಾಟಿಂಗ್ ಅಲ್ಲಿ ಸುನಿಲ್ ಮತ್ತು ಚಂದ್ರ ಅವರು ಇದ್ದಾರೆ ನಾನ್ ಸೆಕೆಂಡ್ ಅಲ್ಲಿ. ಸೊ ಅದ್ಭುತವಾದ ಬೌಲಿಂಗ್ ಮಾಡ್ತಾ ಇದ್ದಾರೆ ಗೇಮ್ ಚೇಂಜರ್ಸ್ ತಂಡದಿಂದ ಕೃಷ್ಣ ಅವರು. ಎರಡು ತಂಡದಲ್ಲಿ ಅದ್ಭುತವಾದ ಪ್ಲೇಯರ್ಸು. ಮತ್ತೊಂದು ಸೂಪರ್ ಬಾಲು, ರನ್ ಔಟ್ ಆಗೋ ಚಾನ್ಸ್ ಇದೆ, ಯಾವುದೇ ರನ್ ಇಲ್ಲ. ಸೂಪರ್ ಬಾಲಿಂಗ್, ಸೂಪರ್ ಫೀಲ್ಡಿಂಗ್ ಗೇಮ್ ಚೇಂಜರ್ಸ್ ತಂಡದಿಂದ. ವಿಕೆಟ್ ಕೀಪರ್ ರಾಘವನ್ HM ಈ ಟೂರ್ನಮೆಂಟಿನ ವಾರಸುದಾರ ಅಲ್ಲ ಅಂತ. ಮತ್ತೊಂದು ಡಾಟ್ ಬಾಲ್, ಅದ್ಭುತವಾದ ಡಾಟ್ ಬಾಲ್. ಇದು ಕೊನೆ ಬಾಲ್ ಡಾಟ್ ಆದ್ರೆ ಮೇಡಿನ್ ಓವರ್ ಆಗೋ ಚಾನ್ಸ್ ಇದೆ. ಈ ಟೂರ್ನಮೆಂಟ್ ಅಲ್ಲಿ ಎರಡನೇ ಮೇಡಿನ್ ಓವರ್ ಆಗುತ್ತೆ. ಆಲ್ರೆಡಿ ಫ್ರಾನ್ಸಿಸ್ ರಬರ್ಡ್ ಅವರು ಹಾಕಿದ್ದಾರೆ ಒಂದು ಮೇಡಿನ್ ಓವರು. ಒಳ್ಳೆ ಪಿಕ್ ಕೃಷ್ಣ ಅವರದು ಗೇಮ್ ಚೇಂಜರ್ಸ್ ತಂಡದಿಂದ. ಅದ್ಭುತವಾದ ಪಿಕ್, ಸೂಪರ್ ಶಾಟ್ ಇದೆ ಸುನಿಲ್ ಅವರಿಂದ. ಫ್ಲಿಕ್ ಮಾಡಿದ್ರು, ಸ್ಕ್ವೇರ್ ಲೆಕ್ಕಡೆ ಚೆಂಡು. ಅದೊಂದು ಒನ್ ಆಫ್ ದಿ ಬೆಸ್ಟ್ ಫೀಲ್ಡಿಂಗ್ ಶಕ್ತಿನಗರ್ JKR ರಾಮ್ ಅವ್ರ ಕಡೆಯಿಂದ. ಇದೊಂದಿಗೆ ಓವರ್ನ ಮುಕ್ತಾಯ. ಅಂಪೈರ್ ರಘು ಗೌಡ್ರಿಂದ ನಿರ್ಣಯ. ಒಂದು ಓವರ್ ಮುಕ್ತಾಯಕ್ಕೆ 1 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಬ್ಲಾಕ್ ಕ್ಯಾಪ್ಸ್ ಟೀಮ್. ಇನ್ನು ಕೆಲವೇ ನಿಮಿಷಗಳಲ್ಲಿ ಲೈವ್ ಟೆಲಿಕಾಸ್ಟ್ ಆಗುತ್ತೆ. ಈಗಾಗಲೇ BSNL ಕಡೆಯಿಂದ ನಮ್ಮ ಮತ್ತೊಂದು ಸೂಪರ್ ಬಾಲ್ ಎರಡನೇ ಓವರಲ್ಲಿ ಶ್ರೀಧರ್ ಪಾಟೀಲ್ ಅವರು. ಅದ್ಭುತವಾದ ಆಲ್ರೌಂಡರು ಶ್ರೀಧರ್ ಪಾಟೀಲ್, ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಅವರು ಈ ಟೂರ್ನಮೆಂಟ್ ಅಲ್ಲಿ. ಸೂಪರ್ ಫ್ಲಾಟ್ ಬಾಲು ನೇರವಾಗಿ ಬೆಸ್ಟ್ ಫೀಲ್ಡರ್ ಕೈಯಲ್ಲಿ. ಅಷ್ಟು ಈಸಿಯಾಗಿ ಬಾಲ್ ಮಿಸ್ ಆಗಲ್ಲ JKR ಅವ್ರ ಕೈಯಲ್ಲಿ.
ಬಹಳ ಅಪರೂಪದಲ್ಲಿ ಅಪರೂಪ ಬಾಲ್ ಮಿಸ್ ಆಗೋದು ಮತ್ತು ಆ ಥರ ಫೀಲ್ಡರ್ ಇರೋದು. ಒಂದು ಈಗ ಚಂದ್ರು, ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಚಂದ್ರು. ಸೂಪರ್ ಬಾಲ್ ಇದೆ, ಮತ್ತೊಂದು ಡಾಟ್ ಬಾಲು. ಅದ್ಭುತವಾದ ಬಾಲಿಂಗ್ ಮಾಡ್ತಾ ಇದೆ ಗೇಮ್ ಚೇಂಜರ್ಸ್ ತಂಡ. ಸತತವಾಗಿ 2ನೇ ಓವರಲ್ಲಿ ಕೂಡ ಯಾವುದೇ ಬೌಂಡ್ರಿ ಕೊಡ್ತಾ ಇಲ್ಲ ಬ್ಯಾಟ್ಸ್ಮನ್ಗಳಿಗೆ. ಕ್ಲಾಸಿಕ್, ಸಿಂಪ್ಲಿ ಕ್ಲಾಸಿಕ್. ಯಾವುದೇ ಒಂದು ಚಾನ್ಸ್ ತಗೊಳ್ಳಿಲ್ಲ, ತುಂಬಾ ಈಸಿಯಾಗಿ ಪಿಕ್ ಮಾಡಿದ್ರು ಸ್ಲೋವರ್ ಬಾಲ್ನ. ಬೌಂಡ್ರಿ ಪಾಯಿಂಟ್ ಕಡೆ, ಚಂದ್ರವ್ರ ಕಡೆಯಿಂದ ಮೊದಲೇ ಬೌಂಡ್ರಿ ಬ್ಲ್ಯಾಕ್ ಕ್ಯಾಪ್ಸ್ ತಂಡಕ್ಕೆ ಮತ್ತು ವೈಯಕ್ತಿಕ ಸ್ಕೋರ್ಗೆ. Wow! It's an ultimate shot. It's 6. ಸೂಪರ್ ಶಾಟ್ ಇದು. ಎಂತ ಒಂದು ಭರ್ಜರಿಯಾದ ಹೊಡೆತ ಆಗಿತ್ತು ಚಂದ್ರವ್ರ ಕಡೆಯಿಂದ. ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ ಎಷ್ಟು ಡೇಂಜರಸ್ ಅವರು ಅಂತ ಬ್ಯಾಟಿಂಗ್ ಅಲ್ಲಿ. ಈ ತರ ಬ್ಯಾಟಿಂಗ್ಗೆ ಅವ್ರ ಹೆಸರುವಾಸಿ ಚಂದ್ರವರು. ಎಲ್ಲ ಫ್ರಾಂಚೈಸಿಯಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಮತ್ತೊಂದು ಸೂಪರ್ ಆದ ಶಾಟ್ ಅಲ್ಲಿ ರಾಮ್ ಅವರು ಕೂಡ ಬಾಲ್ ಸಿಗಲಿಲ್ಲ. ದಯವಿಟ್ಟು ವೆಹಿಕಲ್ಸ್ ಏನಾದರೂ ಲೈನ್ ಒಳಗಡೆ ಇದ್ದಾರೆ ದಯವಿಟ್ಟು ಹೊರಗಡೆ ನಿಲ್ಲಿಸಿ, ಇದೊಂದು ರಿಕ್ವೆಸ್ಟ್. 1.5 ಫೀಟ್ ಹೊರಗಡೆ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಫೀಲ್ಡರ್ಗೆ, ಇಲ್ಲಾಂದ್ರೆ ಇಂಜೂರ್ಡ್ ಆಗುವ ಎಲ್ಲ ಚಾನ್ಸ್ ಇರುತ್ತೆ. ಸೊ ಇದರೊಂದಿಗೆ ಓವರ್ನ ಮುಕ್ತಾಯ. ಆಫ್ಟರ್ ಕಂಪ್ಲೀಷನ್ ಆಫ್ 2 overs ಸ್ಕೋರ್ಸ್ ಇತ್ತು 16 ರನ್ಸ್. ಯಾವುದೇ ವಿಕೆಟ್ ನಷ್ಟ ಇಲ್ಲ. 2 ಓವರ್ ಮುಕ್ತಾಯಕ್ಕೆ 16 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲ ಬ್ಲ್ಯಾಕ್ ಕ್ಯಾಪ್ಸ್ ತಂಡಕ್ಕೆ. ಇನ್ನು ಸ್ಕ್ರೀಸ್ ಅಲ್ಲಿ ಇದ್ದಾರೆ ಸುನಿಲ್ ಮತ್ತು ಚಂದ್ರ ಅವರು. ಲಾಸ್ಟ್ ಟೈಮ್ ಅದೇ ತರ ಅಲ್ಲಿ ಸ್ಪ್ಲೆಂಡರ್ ಪ್ಲಸ್ ನಿಂತಿತ್ತು. ಶಿವು ನಾಟ್ಯ ಅವರು ಅದೇ ತರ ಕ್ಯಾಚ್ ಹಿಡಿಯಕ್ಕೆ ಹೋಗಿ ಒಂದು ಹ್ಯಾಂಡ್ ನೀ ಫ್ರಾಕ್ಚರ್ ಆಗಿತ್ತು. ಆ ತರ ಆಗ್ಬಾರ್ದು ಯಾವುದೇ ಪ್ಲೇಯರ್ಗೆ, ದಯವಿಟ್ಟು ಇದೊಂದು ರಿಕ್ವೆಸ್ಟ್. ಸೊ ದಯವಿಟ್ಟು ತೆಗೀರಿ. ಪದೇ ನಾವು ಹೇಳ್ಬಾರ್ದು, ನೀವು ಕೇಳಿಸ್ಕೋಬಾರ್ದು, ಯಾರಿಗೂ ತೊಂದರೆ ಕೊಡಬೇಡಿ ದಯವಿಟ್ಟು, ರಿಕ್ವೆಸ್ಟ್ ಇದು ಮತ್ತೊಮ್ಮೆ. ಈಗ ಎಕ್ಸ್ಟ್ರಾಲಿ ಅದ್ಭುತವಾದ ಆಲ್ರೌಂಡರ್ ರಂಗ ಅವರು. ಅದ್ಭುತವಾದ ಒಂದು ಪೇಸ್ ಅಟ್ಯಾಕ್ ಇದೆ ಇವ್ರದ್ದು. ಇನ್ಸ್ವಿಂಗ್ ಮಾಡ್ತಾರೆ, ತುಂಬಾ ಡಿಫಿಕಲ್ಟ್ ಯಾವುದೇ ಬ್ಯಾಟ್ಸ್ಮನ್ಗೆ ಜಡ್ಜ್ ಮಾಡಲು. ಏನಂತೀರ ಮಾಲು? ಹೌದಣ್ಣ. ಸೂಪರ್ ಬಾಲ್, ಮತ್ತೊಂದು ಡಾಟ್ ಬಾಲು. ರಘುಗೌಡರಿಂದ ಯಾವುದೇ ನಿರ್ಣಯ ಇಲ್ಲ. Wow! 8-6! Superb shot by Sunil. ಅದ್ಭುತವಾದ ಶಾಟ್ ಲಾಂಗ್ ಆನ್ ಕಡೆ, ಇನ್ ಬಿಟ್ವೀನ್ ಲಾಂಗ್ ಆನ್ ಮತ್ತು ಕೌ ಕಾರ್ನರ್ ತಪ್ಪಾಗಲಾರದು. ಸೂಪರ್ ಶಾಟ್, ಒಳ್ಳೆ ಪಿಕ್ ಇದು. ಮತ್ತೊಂದು ಸೂಪರ್ ಶಾಟ್ ಸುನಿಲ್ ಅವರಿಂದ. ರಿವರ್ಸ್ ಸ್ವೀಪ್, ಇಟ್ಸ್ ಬೌಂಡ್ರಿ. ಒಳ್ಳೆ ಬ್ಯಾಟಿಂಗ್ ಮಾಡಿದ್ರೆ ಸುನಿಲ್ ಅವರು. ತಮ್ಮ ಒಂದು ನ್ಯಾಚುರಲ್ ಶಾಟ್ಸ್ ಮತ್ತೊಮ್ಮೆ ಬಳಕೆ ಮಾಡ್ತಾ ಇದ್ದಾರೆ ಈ ಮ್ಯಾಚ್ ಅಲ್ಲಿ. ಈ ಮ್ಯಾಚ್ ಮುಗಿದ ನಂತರ ಇನ್ನೊಂದು ಮ್ಯಾಚ್ ಇರುತ್ತೆ, ಫೈಟರ್ಸ್ ವರ್ಸಸ್ ಬ್ಲೂ ಸ್ಟಾರ್.
ಇದರೊಂದಿಗೆ ಉತ್ತಮವಾದ ವಿಕೆಟ್ ಕೀಪಿಂಗ್ ಅಲ್ಲಿ ರಘು HM ಅವರಿಂದ ಮೊದಲ ವಿಕೆಟ್ ಪತನ. ಸುನಿಲ್ ಅವರ ರೂಪದಲ್ಲಿ ವೆಂಕಟೇಶ್ ಮಾಸ್ದೊಡ್ಡಿ ಈ ಟೂರ್ನಮೆಂಟ್ ನಲ್ಲಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಈಗಾಗಲೇ ಡೋರ್ ಲಾಕ್ ಕೂಡಿಸಿದ್ದಾರೆ. ವಡಿಬಡಿ ಆಟಗಾರ, ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್, RST ಬಾಯ್ಸ್ ಆಟಗಾರ ರಮೇಶ್ ರಾಕಿ ಅಂತಾನೆ ಫೇಮಸ್. ಎಲ್ಲ ಸೈಡ್ ಆಡ್ತಾರೆ. ಸೂಪರ್ ಬ್ಯಾಟ್ಸ್ಮನ್ ಅವರು. ಅವರೇನಾದ್ರು ಸ್ಕ್ರೀಸ್ ಅಲ್ಲಿ ಇದ್ರೆ ತುಂಬಾ ಸ್ಕೋರ್ ಬರುವ ಎಲ್ಲ ಚಾನ್ಸಸ್ ಇದೆ. ಮೊದಲು ಬಾಲಿಂಗ್ ಅಟ್ಯಾಕ್ ಮಾಡ್ತಾರೆ. ನೋಡ್ಬೇಕು ಯಾವ ತರ ಆಡ್ತಾರಂತೆ. ಮೋಸ್ಟ್ಲಿ ಕ್ಯಾಚ್ ಇತ್ತನ್ಸುತ್ತೆ. ಅವಕಾಶವನ್ನು ಕೈ ಚೆಲ್ಲಿದ್ದಾರೆ ಗೇಮ್ ಚೇಂಜರ್ಸ್ ತಂಡದ ವಿಕೆಟ್ ಕೀಪರ್ ರಾಘವನ್ HM. ಒಂದು ಕ್ಯಾಚ್ ಆಗುವ ಚಾನ್ಸ್ ಆದರೆ ಯಾವುದೇ ಚಾನ್ಸ್ ಇಲ್ಲ ಫೀಲ್ಡರ್ಗೆ. ಜ್ಯೂಸ್ ಕುಡಿತೀಯಾ? ಇದರೊಂದಿಗೆ ಅವರ ಮುಕ್ತಾಯ ಸಿದ್ದು. ಸ್ಕೋರ್ ಸಿದ್ದು 3 ಓವರ್ ಮುಕ್ತಾಯಕ್ಕೆ 27 ರನ್ಗಳು. ಕೇವಲ 1 ವಿಕೆಟ್ ನಷ್ಟಕ್ಕೆ ಬ್ಲಾಕ್ ಕ್ಯಾಪ್ಸ್ ತಂಡದ್ದು. ಇಂತಹ ಬಿಸಿಲಲ್ಲಿ ಆಡೋದು ಅಷ್ಟು ಹುಡುಗಾಟಿಗೆ ಅಲ್ಲ. ಗಾಳಿಯಲ್ಲಿ ಚೆಂಡು, ಅದರಿಂದ ಪಾಟೀಲ್ ಅವರು ಒಳ್ಳೆ ಪೊಸಿಷನ್. ವಾವ್, ಸೂಪರ್ ಕ್ಯಾಚ್ ಇದು. ಎಂತ ಅದ್ಭುತವಾದ ಕ್ಯಾಚ್ ಬಿಸಿಲಲ್ಲಿ ಪಾಟೀಲ್ರು ಹಿಡಿದು ತೋರಿಸಿದ್ದಾರೆ. ಶ್ರೀಧರ್ ಪಾಟೀಲ್, ಎಲ್ಡರ್ ಬ್ರದರ್ ಆಫ್ ವಿದ್ಯಾಧರ್ ಪಾಟೀಲ್. ಅದ್ಭುತವಾದ ವಿಕೆಟ್ ಇದು ಗೇಮ್ ಚೇಂಜರ್ಸ್ ತಂಡಕ್ಕೆ. ಬ್ಯಾಟಿಂಗ್ ಯಾರು ಲಾಸ್ಟ್ SPL ಸೀಸನ್ 4 ಅಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಮಾಡಿದ್ರು ಜಯಪಾಂಡೆ ಅವರು ST16 ತಂಡಕ್ಕೆ. ಈ ಬಾರಿ ಬ್ಲ್ಯಾಕ್ ಕ್ಯಾಪ್ಸ್ಗೆ ನೋಡ್ಬೇಕು ಯಾವ ತರ ಬ್ಯಾಟಿಂಗ್ ಮಾಡ್ತಾರೆ ಅಂತ.
ಮತ್ತೊಂದು ವಿಕೆಟ್, ಅದ್ಭುತವಾದ ಕ್ಯಾಚ್ ಅಲ್ಲಿ ರಘು HM ಅವರಿಂದ. ಇದರೊಂದಿಗೆ ಜಯಪಾಂಡೆ ಅವರು ಆಟ ಮುಕ್ತಾಯ. ಯಾವಾಗಲೂ ಯಾಕೆ ಚೆನ್ನಾಗಿ ಕಾಣಿಸ್ತದ ಅಂದ್ರೆ ಅದು ಮೀಡಿಯಂ ಸೈಜ್ ಇರ್ತದ, ಸಣ್ಣದು ಬಾರಿ ಕಾಣದ. ಸೂಪರ್ ಬಾಲಿಂಗ್ ಇದು. ಕೃಷ್ಣ ಅದ್ಭುತವಾದ ಬಾಲಿಂಗ್ ಮಾಡಿದ್ರು. ಅವ್ರು ಮೊದಲೇ ಓವರಲ್ಲಿ ಕೇಳಿ 1 ರನ್ ಕೊಟ್ಟಿದ್ರು. ಹ್ಯಾಟ್ರಿಕ್ ಚಾನ್ಸ್ ಆಸಿದ್ದು, ಹ್ಯಾಟ್ರಿಕ್ ಚಾನ್ಸ್ ಆಗುವ ಎಲ್ಲ ಲಕ್ಷಣಗಳು ಈಗ ಬಂದಿದ್ದಾರೆ. SRB ಟೀಮ್ನ ಮಾಜಿ ಆಟಗಾರ ಸೀನು ನಾಯಕ್. ಇವರು ಕೂಡ ಡೇಂಜರಸ್ ಬ್ಯಾಟ್ಸ್ಮನ್, ಯಾವ ಶಾಟ್ ಬೇಕಾದ್ರೆ ಆಡ್ತಾರೆ ಅಂತ ಒಂದು ಬಲಿಷ್ಠವಾದ ಆಟಗಾರರು. ಅದೇ ತರ ಅದ್ಭುತವಾದ ಫೀಲ್ಡರ್ ಸೀನು ನಾಯಕ್ ಅವರು. ಕ್ಯಾಚಸ್ ಬಹಳ ರೇರ್ ಅವ್ರ ಕೈಯಿಂದ ಮಿಸ್ ಆಗೋದು. ಶಿವಲಾಸ್ ನಗರ್, ಇಬ್ರಾಹಿಂ ದೊಡ್ಡಲ್ಲಿ ಫೇಮಸ್ ಆದಂತ ಆಟಗಾರರು ಅವರು ಸುತ್ತಮುತ್ತ ಗ್ರಾಮಗಳಿಗೆ. ವಾವ್, ಮತ್ತೊಂದು ಸೂಪರ್ ಬಾಲು, ಮತ್ತೊಂದು ಡಾಟ್ ಬಾಲು, ಲೆಗ್ ಬೈಸ್ ಅಂತ ಸಿಗ್ನಲ್ ಅಂತಾರೆ ಸದ್ದಾಂ ರಸಲ್ ಅವರಿಂದ. ಈ ಮ್ಯಾಚ್ಗಳು ಮುಗಿದ ನಂತರ ಪಿಚ್ ಕೆಲಸ ಇರುತ್ತೆ. ದಯವಿಟ್ಟು ಕಮಿಟಿ ಹುಡುಗರಾಗಲಿ ಅಥವಾ ಕ್ರಿಕೆಟ್ ಆಟಗಾರರಾಗಲಿ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಬನ್ನಿ, ಹೆಲ್ಪ್ ಮಾಡಿ, ಸಹಾಯ ಮಾಡಿ, ಟೂರ್ನಮೆಂಟ್ನ ಸಕ್ಸಸ್ ಮಾಡೋಣ. ಮತ್ತೊಂದು ಡಾಟ್ ಬಾಲ್, ರನ್ ತಗೋ ಚಾನ್ಸ್, ರೇಗರ್ ಕೈ ಚೆಂಡು ಬಿಟ್ಟಿದ್ರೆ ಪಾಂಡು. ಒಂದು ದೊಡ್ಡ ರಿಸ್ಕ್ ತಗೊಂಡ್ರು ಚಂದ್ರ ಅವರು. ದೊಡ್ಡ ರಿಸ್ಕ್ ಆಗಿತ್ತು ರನ್ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಆಲ್ರೆಡಿ ವಿಕೆಟ್ಸ್ ಕಳ್ಕೊಂಡಿದೆ ಬ್ಲ್ಯಾಕ್ ಕ್ಯಾಪ್ಸ್ ತಂಡ. ದಯವಿಟ್ಟು ಮ್ಯಾಚಸ್ ಎಲ್ಲ ಆದ್ಮೇಲೆ ದಯವಿಟ್ಟು ಸಹಾಯ ಮಾಡಿ ಕೆಲಸಕ್ಕೆ ಎಲ್ಲ ಕಮಿಟಿ ಹುಡುಗರು ಮತ್ತು ಸಾಧ್ಯವಾದಷ್ಟು ಎಲ್ಲ ಪ್ಲೇಯರ್ಸು ರಿಕ್ವೆಸ್ಟು. ಅಂದರೆ ಶಾರ್ಟ್ ಪೀರಿಯಡ್ ಇರೋದ್ರಿಂದ ಪಿಂಚ್ ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ ಈ ಟೂರ್ನಮೆಂಟ್ಗೆ. ಸೊ ನೆಗ್ಲೆಕ್ಟ್ ಮಾಡಬಾರ್ದು. ಸೂಪರ್ ಬಾಲ್, ಮತ್ತೊಂದು ಅದ್ಭುತವಾದ ಬಾಲು, ಸೂಪರ್ ಬಾಲ್ ಇದು. ಕೃಷ್ಣ, ಯಾವ ಊರು ಕೃಷ್ಣ? ಮರ್ಚಟ ನಾನು ಈ ಶೇಖರ ಹೊಸಪೇಟೆ. ಮತ್ತೊಂದು ಸೂಪರ್ ಬಾಲ್ ನೇರವಾಗಿ ಕಾಲಿಗೆ ತಾಗಿದೆ. ಸೊ ಅಂಪೈರ್ಗೆ ನೀವು ರಿಕ್ವೆಸ್ಟ್ ಮಾಡಬಹುದು, ಅಂಪೈರ್ ನೋಡ್ತಾ ಇರ್ತಾರೆ. ಇದರೊಂದಿಗೆ 4 ಓವರ್ ಮುಂದಕ್ಕೆ 28 ರನ್ಗಳು, 3 ವಿಕೆಟ್ ನಷ್ಟಕ್ಕೆ ಬ್ಲ್ಯಾಕ್ ಕ್ಯಾಪ್ಸ್ ತಂಡದ್ದು ಒಳ್ಳೆಯ ಒಂದು ಕಮ್ ಬ್ಯಾಕ್ ಮಾಡಿದೆ. ಗೇಮ್ ಚೇಂಜರ್ಸ್ ತಂಡ ಸುನಿಲ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಅದಾದ ನಂತರ ಯಾವುದೇ ಬ್ಯಾಟ್ಸ್ಮನ್ಗಳು ಒಂದು ಒಳ್ಳೆ ಸ್ಟ್ರೈಕಲ್ಲಿ ಆಡ್ತಾ ಇಲ್ಲ. ಈಗ ನೋಡಬೇಕು ಉಳಿದಂಥ ಬೌಲರ್ಗಳು ಯಾವ ಥರ ಒಂದು ಬೌಲಿಂಗ್ ಮಾಡ್ತಾರೆ ಅವ್ರ ತಂಡಕ್ಕೆ ಅಂತ. ಈಗ ಬೌಲಿಂಗ್ ಮಾಡಲು ಬಂದಿದ್ದಾರೆ JKR, RVD, MVP, SLN, SRD, DSC, VKC. ವಾವ್, ಸೂಪರ್ ಶಾಟ್ ಇದೆ. ರಿವರ್ ಶಾಟ್ಗೆ ಫೇಮಸ್ ಸೀನ್ ಅವರು. ಅದ್ಭುತ ಫೀಲ್ಡಿಂಗ್, 2 ರನ್ನು, ರನ್ ಔಟ್ ಆಗೋ ಚಾನ್ಸ್ ಇದೆ. ಯಸ್, ಇಟ್ಸ್ ಔಟ್, ಚಂದ್ರ ಅವರು ಔಟ್.
ಸೂಪರ್ ಕಲೆಕ್ಷನ್ KKR ಅವರಿಂದ. ಇದರೊಂದಿಗೆ ಒಂದು ಅದ್ಭುತವಾದ ನಿರ್ಣಯ ಅಲ್ಲಿ ರವಿಗೌಡರಿಂದ. ಈಗ ಮತ್ತೊಬ್ಬ ಹಿರಿಯ ಆಟಗಾರರು ವೆಂಕಟ್ ಅವರು, ವಡಿ ಆಟಗಾರ. ಸರಿಯಾಗಿ ಬಾಲ್ ತಾಗಿವೆ, ಡೆಫಿನೆಟ್ಲಿ ಬೌಂಡ್ರಿ ಹೊರಗಡೆ ಇರುತ್ತೆ ಬಾಲು. ಆ ತರ ಒಬ್ಬ ಆಟಗಾರರು ನೋಡ್ಬೇಕು ಯಾವ ತರ ಆಡ್ತಾರಂತ. ಈಗ ವಿಕೆಟ್ ಕಳೆದಲ್ಲಿ ಇವಾಗ ಹೋದ ಈ ಮ್ಯಾಚ್ ಆದ ನಂತರ ಫೈಟರ್ಸ್ ತಂಡ ಮಾರುತಿ ಕ್ಯಾಂಪ್ ಮತ್ತು ಬ್ಲೂ ಸ್ಟಾರ್ ತಂಡ ಪರಶುರಾಮ್ ಒಡೆತನದು ಮತ್ತು ಈ ಕಡೆ ಮೂರು ತಂಡವ್ರದ್ದು. ಎರಡು ತಂಡಗಳು ಸಮಬಲದಿಂದ ಕೂಡಿದೆ. ನೋಡಬೇಕು ಯಾವ ಒಂದು ಟೀಮು ಪೈಪೋಟಿಯಲ್ಲಿ ಗೆಲ್ಲುತ್ತೆ ಅಂತ. ಒಂದು ಜಿದ್ದಾಜಿದ್ದಿನ ಹಣಾಹಣಿ ಇರುತ್ತೆ. ಏನಂತೀರ ಸಿದ್ಧಾರ್ಥ್? ಏನೋ ಹೇಳಲೇ ತಿಕ್ಕೋನೆ ಸೂಪರ್ ಕೀಪಿಂಗ್ ಅಲ್ಲಿ ರಾಘವನಿಂದ ಅದ್ಭುತವಾದ ವಿಕೆಟ್ ಕೀಪಿಂಗ್. ಹೆಡ್ಜ್ ಆಗುವ ಚಾನ್ಸ್ ಇತ್ತಿದು. ಮತ್ತೊಂದು ಶಾಟ್ ಹೊಡಲು ಪ್ರಯತ್ನ ಪಟ್ಟರು ಸೀನು ನಾಯಕ್ ಅವರು. ಕಂಪ್ಲೀಟ್ ಆಗಿ ಬಾಲ್ ಮಿಸ್ ಆಯಿತು, ಯಾವುದೇ ರನ್ ಇಲ್ಲ. ಉತ್ತಮವಾದ ಒಂದು ಟೀಮ್ ಕಾಣಿಸ್ತಾ ಇದೆ. ಕ್ಯಾಚ್ ಆಗುವ ಚಾನ್ಸ್ ಇದೆ, ನೋಡ್ಬೇಕು. ಬಾಲ್ ಹಿಂದೆ ಹೋಗಿದೆ ಹೆಡ್ಜ್ ಆಗಿ, ಅದರಿಂದ ಓಡ್ತಾ ಇದ್ದಾರೆ ಇಬ್ರು ಫೀಲ್ಡರ್ಸು. ಇಬ್ಬರಲ್ಲ ಮೂವರು ಓಡಿದ್ರು ಕಷ್ಟ. ಅಲ್ಲಿ ಹಿಂದೆ ಹೋದ್ಮೇಲೆ ಬಾಲ್ ತಡೆಯೋದು. ಇದರೊಂದಿಗೆ ಬೌಂಡ್ರಿ. ಏನ್ ನಿಮ್ಮ ಅಣ್ಣ ಬೋರ್ ಹೊಡಿಸಣ್ಣ ಒಟ್ಟು ಹೇಳಿ ಹೋಗು. ಅವ್ನು ಹೇಳಿದ ಹೇಳಕ್ ಹೋಗೋಣ ಮುಂದೆ ಹೆಂಗ್ ಓದಿಬೇಕಲ್ಲ. ಕಾಕಂತಿದ್ ದೊಡ್ಡಪ್ಪ ಅಂತಿದೆ, ಮಾವ ಅಂತಿದೆ, ಅಣ್ಣ ಅಂತಿದೆ. ರಾಘವ್ ಗುಂಡಾಟಕ್ಕೆ ಹಬ್ಬ. ಯಾವಾಗಪ್ಪ ನಾನಲ್ಲೋ ನಂದು ನನಗೆ ಸೂಪರ್ ಬಾಲು ರಾಮ್ ಅವರಿಂದ. ಒಂದು ಒಳ್ಳೆಯ ಕಂಬ್ಯಾಕ್ ಇದು. ಡಾಟ್ ಬಾಲು. ಪ್ರತಿ ಡಾಟ್ ಬಾಲ್ಗೆ IPL ಅಲ್ಲಿ 1000 ಗಿಡಗಳು ಹಚ್ತಾರೆ. ನಾವು ಒಂದಾದ್ರು ಹಚ್ಚೋಣ. ಸಿದ್ದು ಅಂತ ಈಗಾಗಲೇ ಗಾಯಕ್ವಾಡ್ ಅವರು ಅದ್ಭುತವಾದ ಒಂದು ಡಾಟ್ ಮಾಡಿ ತುಂಬಾ ಟ್ರೀನ್ ಹಚ್ಚಿದೆ. ಇದರೊಂದಿಗೆ ಬೌಂಡ್ರಿ. ಸೂಪ್ ಶಾಟ್ ಇದು. ಎಂತ ಒಂದು ಶಾಟ್ ಆಗಿತ್ತು ಇದು ಸೀನ್ ಅವರಿಂದ. ಯಾವುದೇ ರಿಸ್ಕ್ ಇಲ್ಲದೆ ತುಂಬಾ ಈಸಿಯಾಗಿ ಫೈನ್ ಲೆಗ್ ಕಡೆ ದಬ್ಬಿದ್ರು. ಅಲ್ಲಿ ಒಂದು ಹೊಡಿದಿಲ್ಲ ಅಂದ್ರೆ ಯಾಕೆ ಆಡ್ತಾರೆ? ಅಣ್ಣ ಮುಗಿತಣ್ಣ. ಮತ್ತೊಂದು ಸ್ಟ್ರೈಕ್ ಅಲ್ಲಿ ಸೀನು ನಾಯಕ್ ಅವರು. ಸೂಪರ್ ಶಾಟ್ ಇದು. ಕವರ್ಸ್ ಅಲ್ಲಿ ಫೀಲ್ಡರ್ ಇದ್ದಾರೆ. ಒಳ್ಳೆ ಫೀಲ್ಡಿಂಗ್ ಅಲ್ಲಿ. ಇಲ್ಲಮ್ಮ ತಂದಿಲ್ಲ. 5 ಓವರ್ ಮುಕ್ತಾಯಕ್ಕೆ 38 ರನ್ಗಳು, 4 ವಿಕೆಟ್ ನಷ್ಟಕ್ಕೆ ಬ್ಲಾಕ್ ಕ್ಯಾಪ್ಸ್ ತಂಡದ್ದು. ಇನ್ನು ಕೇವಲ 3 ಓವರ್ ಮಾತ್ರ ಬಾಕಿ ಇದೆ. ಪ್ರಫುಲ್ ಆಗ್ಲಾಗಿದೆ ಬಿದೆ ಬೇಟ ಶರ್ಬಾಣನ್ ಬ್ಯಾಟ್ ಯಾವ್ದು ಜಗ್ಗಣ್ಣನ ಬ್ಯಾಟ್ ಆಡ್ಬೇಕಂದ್ರೆ ಅದು ಎಲ್ಲಿ ಮನುಷ್ಯ ಕಾಂಡೇ ಇಲ್ಲ. ಅಲ್ಲಿ ಬಂದ ನೋಡಿ ಇವಾಗ ಎಲ್ಲಿ ಕೇಳ್ತಾ ಬತ್ತ ನಾರ್ಮಲ್ ಇದ್ದಾಗೆ ಮನುಷ್ಯ. ಮತ್ತೊಮ್ಮೆ ಬೌಲಿಂಗ್ ಅಲ್ಲಿ ರಂಗ ಅವರು. ಎಗಸ್ನಳ್ಳಿ ರಂಗ ಅದ್ಭುತವಾದ ಆಲ್ರೌಂಡರ್. ಈಗಾಗಲೇ ಈ ಗ್ರೌಂಡ್ ಇಂದ ಸೈಕಲ್ ತೆಗೆದುಕೊಂಡು ಹೋಗಿದ್ದಾರೆ ಮನೆಗೆ. ಸೈಕಲ್ ರಂಗ ಅಂತಾನೆ ಫೇಮಸ್. ಹರ್ಕಲ ಸೈಕಲ್ ಕಾಶಿಮಲಿ ಅವರು ಇಟ್ಟಿದ್ರು ಟೂರ್ನಮೆಂಟು. ಲೈಟ್ ಟೆನ್ನಿಸ್ ಬಾಲು. ನೀನು ಅಂದೇ 3 ಸಿಕ್ಸಸ್ ಕೊಟ್ಟಿಲ್ಲ ಮಕ್ಕಳೇ. ಬಹಳ ಹೊತ್ತಿತ್ತು ಗಾಳಿಯಲ್ಲಿ ಚೆಂಡು. ರನ್ಔಟ್ ಆಗೋ ಚಾನ್ಸ್ ಇದೆ. ಯಾವುದೇ ರನ್ ನೋಡ್ಲಿಲ್ಲ. ಒಳ್ಳೆ ಡಿಸಿಷನ್ ಅನ್ಸುತ್ತೆ ಸುನಿಲ್ ಅವರಿಂದ. 500 5,000 5,000
ಇಟ್ಟಾರ ಇಬ್ರು ಕಳ್ಸಿ. ಸಿದ್ದೆ ಮಕ್ಕಳು 500 ರೂಪಾಯಿ ಕೊಡೋದು. ಒಂದೇ ಮ್ಯಾಚಿಗೆ 2 ಹೊಡೆದ ಇನ್ನೇನು ಒಂದೇ ಮ್ಯಾಚಿಗೆ ಅಲ್ಲಲ್ಲಿ 2 ಬಾಲಿಗೆ ಹೊಡೆದು ಯಾರು ನೀನ್ ಚೂಪೇನೆ ವಾವ್, ಎಂತ ಒಂದು ಫ್ಲಿಕ್ ಇದು. ಈ ಆಟ ಆಡ್ಬೇಕಂದ್ರೆ ಸೀನು ನಾಯಕ್ ಮಾತ್ರ, ಬೇರೆಯವರಿಗೆ ತುಂಬಾ ಕಷ್ಟ ಈ ತರ ಶಾಟ್ಸ್ ಆಡೋದು. ರಾಘವ್ ಅವರು ಸ್ವಲ್ಪ ಗಲಿಬಿಲಿಗೊಂಡ್ರು ಬಾಲ್ ಹಿಡಿಯಲ್ಲಿ. ಅದಕ್ಕೆ ಒಂದು ಕ್ಯಾಚ್ ಮತ್ತೊಂದು ಡಾಟ್ ಬಾಲ್ ರಂಗ ಅವರಿಂದ ಒಳ್ಳೆ ಒಂದು ಲೈನ್ ಹಿಡಿದಿದ್ದಾರೆ ರಂಗ ಅವರು. ವೆಂಕಿನ್ಕು ಸಚಿನೇ ಬರ್ಬೋದು ಇನ್ನ ಬೆಟ್ರು. ಸೂಪರ್ ಶಾಟ್ ವೆಂಕಟ್ ಅವರಿಂದ, ಬೌಂಡ್ರಿ ಪಾಯಿಂಟ್ ತಲೆ ಮೇಲಿಂದ ಹೋಯ್ತು. ಉತ್ತಮವಾದ ಸ್ಕೋರ್ ಕಟ್ ಇದು. ಮಾಡಿ ಬಂದ್ರೆ ಆಯ್ತಪ್ಪ ನೀವು ಬೆಳಗ್ಗೆ. Wow, wow, the biggest six of this day. ಅದ್ಭುತವಾದ ಶಾಟ್ ಆಗಿತ್ತಿದು ವೆಂಕಟ್ ಅವರಿಂದ. 6 ಓವರ್ ಮುಕ್ತಾಯಕ್ಕೆ 50 ರನ್ಗಳು ಬ್ಲಾಕ್ ಕ್ಯಾಪ್ ಸಂಡಿದ್ದು. ಅದಾಚಲ ಸೂಪರ್ ಶಾಟ್ ಶ್ರೀನು ಅವರಿಂದ, ಉತ್ತಮ ಫೀಲ್ಡಿಂಗ್ ರಂಗ ಅವರಿಂದ. ಸ್ಟ್ರೈಕ್ ಅಲ್ಲಿ ಮತ್ತೊಮ್ಮೆ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ವೆಂಕಟ್ ಅವರು. ಏನ್ ಅಂದ ನೋಡಿ ಅವನು ಸಿದ್ದೆ ಒಳ್ಳೆ ಶಾಟ್ ಇದು, ಸ್ಲೋವರ್ ಬಾಲು. ಕೊನೆ ಮೂಮೆಂಟ್ ಅಲ್ಲಿ ಪಿಕ್ ಮಾಡಿದ್ರು, ಬೌಂಡ್ರಿ. ಇಲ್ಲಿ ಬೇರೆಯವ್ರ ಬಗ್ಗೆ ಮಾತಾಡ್ಬಾರ್ರಿ, ನೀವು ದೊಡ್ಡ ಆಟಗಾರ. ಅವ್ನು ಸಿದ್ದೆ ದೊಡ್ಡ ಆಟಗಾರ ಅಂತಲ್ಲ. ಕಮೆಂಟ್ ಮಾಡೋ ಸೈಕಲ್ ತಗೊಂಡು ಹಿಂದೂಪುರ ಕೃಷ್ಣಕ್ಕೆ ಹೋದ್ರೆ ಸೂರ್ಯಣ್ಣ ಇನ್ನೂ ಜ್ಞಾಪಕದಿಲ್ಲ ಸೂರ್ಯಣ್ಣಗೆಲ್ಲ ಅವೆಲ್ಲ.
ಒಳ್ಳೆ ವಿಕೆಟ್ ಕೀಪಿಂಗ್ ಇಸ್ಮಾಯಿಲ್ ಅವರಿಂದ. ವೈಡ್ ನಿರ್ಣಯ ಅಂಪೈರ್ ರಘು ಗೌಡ್ರಿಂದ. ಏನು ಇಷ್ಟು ಚಂದ ಗಾಳಿ ಅದೆಲ್ಲ ಕೇಳ್ತಲ್ಲ ಪರಮಾತ್ಮಗ. ಬಿಡಪ್ಪ ನಾನು ಗಿಡಕ ಅಲ್ತಾಗ ಇಟ್ಕೊಂಡ್ರೆ ಏನಾಗ್ತದೆ ನಿನಗೆ ಡ್ಯಾಮ್ ಇಂಡಿಯನ್ ನ್ಯೂಸ್ ಗಾಳಿ ಆಡ್ತದ ಅಂತ ಡಾಟ್ ಬಾಲ್ ಒಳ್ಳೆ ಕಂಬ್ಯಾಕ್ ಇದು ಶ್ರೀಧರ್ ಪಾಟೀಲ್ ಅವರಿಂದ. ಸೀನು ನಾಯಕ್ ಅವರು ಅದ್ಭುತವಾದ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ವಾವ್, ಎಂತ ಒಂದು ಸುಲಭವಾದ ಶಾಟ್ ಹೊಡೆದ್ರು. ಯಾವುದೇ ಫೀಲ್ಡರ್ಗೆ ಚಾನ್ಸ್ ಇಲ್ಲದೆ ಗ್ಯಾಪ್ ಅಲ್ಲಿ ಇಟ್ಸ್ ಬೌಂಡ್ರಿ. ಸೂಪರ್ ಬ್ಯಾಟಿಂಗ್ ಸೀನು ನಾಯಕ್ ಫ್ರಮ್ ಇಬ್ರಾಹಿಂ ದೊಡ್ಡಿ, ಪ್ಲೇಯಿಂಗ್ ಫಾರ್ ಬ್ಲಾಕ್ ಕ್ಯಾಪ್ಸ್ ಟುಡೇ ಇನ್ ದಿಸ್ ಟೂರ್ನಮೆಂಟ್. ಶಿವಲಾಸ್ ನಗರ್ ಇಬ್ರಾಹಿಂ ದೊಡ್ಡಿ 2-1. ಹೆಸರು ಚೇಂಜ್ ಆದ ತಕ್ಷಣ ಹಳೇದು ಮರೆಯಕ್ಕಾಗಲ್ಲ. ಏನಂತ ಸಿದ್ದು? ಹೌದಣ್ಣ. ಸೂಪರ್ ಶಾಟ್ ಇದು. ವಾವ್, 6 ಅಲ್ಟಿಮೇಟ್ ಶಾಟ್ ಫ್ರಮ್ ದ ಸೀನು ಟು ಸೀನು. ಮಲ್ಲು ಮಲ್ಲು ಗಾಡಿ
ಮತ್ತೊಂದು ಸೂಪರ್ ಕ್ಯಾಚ್ ಇಲ್ಲಿ ಇಸ್ಮಾಯಿಲ್ ಅವರಿಂದ. ಒಳ್ಳೆ ಬ್ಯಾಟಿಂಗ್ ಮಾಡಿ ಹಿಂತಿರುಗಿಸಿದ್ದಾರೆ ಸೀನು ನಾಯಕ್ ಅವರು. ಒಳ್ಳೆ ಬ್ಯಾಟಿಂಗ್, ಸೂಪರ್ ಬ್ಯಾಟಿಂಗ್. ಗಾಡಿ ನನ್ನ ಗಾಡಿ ಹೋಯ್ತಾನ ಮತ್ತೊಂದು ಡಾಟ್ ಬಾಲ್ ಇದು ಸೀನು ನಾಯಕ್ ಅವರಿಂದ. ಒಳ್ಳೆ ಕಮ್ ಬ್ಯಾಕ್ ಇದು. ಇದರೊಂದಿಗೆ ಕೊನೆಯ ವಿಕೆಟ್ ರನ್ಔಟ್ ವೆಂಕಟ್ ಅವರ ರೂಪದಲ್ಲಿ. ಇದರೊಂದಿಗೆ ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯ. ಸ್ಕೋರ್ಸ್ ಒಂದು 76 ರನ್ಗಳು. 8 ಓವರ್ಗೆ 76 ರನ್ಗಳು. 77
ಗೇಮ್ ಚೇಂಜರ್ಸ್ ತಂಡದ ಬ್ಯಾಟ್ಸ್ಮನ್ಗಳು. ಮೊದಲ ಇನ್ನಿಂಗ್ಸ್ ನಲ್ಲಿ 76 ರನ್ ಇರುತ್ತೆ, 77 ಟಾರ್ಗೆಟ್ ಇರುತ್ತೆ. ಆನ್ಲೈನ್ ಸ್ಕೋರರ್ ಆಗಿ ರಾಹುಲ್. GPL ಸೀಸನ್ 1 ಈಗಾಗಲೇ 2 ಪಂದ್ಯಗಳು ಮುಗಿದಿವೆ. ಮೊದಲ ದಿನದ 3ನೇ ಮ್ಯಾಚ್ 77 ರನ್ ಟಾರ್ಗೆಟ್ ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ನ ಓಪನರ್ ಆಗಿ ಇಸ್ಮಾಯಿಲ್ ಹಾಗೂ ಗುರು. ಮಸ್ತ್ ಮಜಾ ಬರ್ತದ ಮಸ್ತ್ ಮಜಾ ಬರ್ತದ. ಸೆಕೆಂಡ್ ಇನ್ನಿಂಗ್ಸ್ಗೆ ಸ್ವಾಗತ. ಬೌಲಿಂಗ್ ಅಲ್ಲಿ ಸಚಿನ್ ಪೋಲ್. ಉತ್ತಮದ ಬೌಲಿಂಗ್. ಮೊದಲ ಬಾಲಿನಲ್ಲಿ ವಿಕೆಟ್. ಎಡ್ಜ್ ಅಂಡ್ ಗಾನ್. ಮೊದಲ ಬಾಲಿನಲ್ಲಿ ವಿಕೆಟ್ ಗೇಮ್ ಚೇಂಜರ್ಸ್ ತಂಡಕ್ಕೆ. ಉತ್ತಮದ ಆರಂಭ ಬ್ಲ್ಯಾಕ್ ಕ್ಯಾಪ್ಸ್ ತಂಡಕ್ಕೆ. ಈಗ ಮುಂದಿನ ಬ್ಯಾಟ್ಸ್ಮನ್ ಶ್ರೀಧರ್ ಪಾಟೀಲ್. ಈಗ ಕಾಮೆಂಟೇಟರ್ ಅಲ್ಲಿ ಬದಲಾವಣೆ. ಟಗರು ಬಾಯ್ಸ್ ತಂಡದ ಸಂದೀಪ್ ದಯಾಲ್. ಈಗ ಬ್ಯಾಟಿಂಗ್ ಅಲ್ಲಿ ಶ್ರೀಧರ್ ಪಾಟೀಲ್, ಒನ್ ಆಫ್ ದ ಫೈನೆಸ್ಟ್ ಪ್ಲೇಯರ್ಸ್ ಇನ್ ಗ್ರಾಮೀಣ್ ಪ್ರೀಮಿಯರ್ ಲೀಗ್. ಒಂದು ಕ್ಯಾಮ್ರದ ಎಲ್ಲಿ ಬರ್ತದಪ್ಪ ಬರೋದಲ್ಲಿದು ಇದು ಇವು ಪ್ರಿಂಟ್ ತೆಗ್ಸ್ಕೊಂಬಂದೀವಿ ನಾವು. ಕಾದು ನೋಡಬೇಕು, ಕ್ಯಾಚ್ ಆಗೋ ಸಾಧ್ಯತೆ. 1 ಬೌನ್ಸ್ 4. ಯಾವುದೇ ಚಾನ್ಸ್ ಇರಲಿಲ್ಲ ಫೀಲ್ಡರ್ಗೆ ಅಲ್ಲಿ. ಇದರೊಂದಿಗೆ 4 ರನ್ಗಳು ಸತತ. ಗೇಮ್ ಚೇಂಜರ್ಸ್ ತಂಡಕ್ಕೆ ಮೊದಲನೇ ಬೌಂಡ್ರಿ. ಈ ಬಾರಿ ರಿವರ್ಸ್ ಹೊಡೆಯಲು ಪ್ರಯತ್ನ ಕಂಪ್ಲೀಟ್ ಆಗಿ ಬೀಟ್ ಆಗಿದ್ದಾರೆ ಬ್ಯಾಟ್ಸ್ಮನ್. ಬೌಲರ್ ಸ್ವಲ್ಪರಲ್ಲಿ ವಿಕೆಟ್ ಆಗ್ಬೋದು ಅಂತ ನಿರಾಸೆಗೊಂಡ್ರು. ಅದ್ಭುತವಾದ ಪ್ಲೇಯರ್. ಮತ್ತೊಮ್ಮೆ ವಾಟ್ ಅ ಶಾಟ್. ಮ್ಯಾಕ್ಸಿಮಮ್ ಇದು ಮ್ಯಾಕ್ಸಿಮಮ್. ಇದು ಡ್ಯಾನ್ಸಿಂಗ್ ಅಂಪೈರ್ ಸದ್ದಮ್ ಅವರು 6 ಅಂತ ಹೇಳಿದ್ದಾರೆ. ಶ್ರೀಧರ್ ಪಾಟೀಲ್ ಅವರು ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಅವರು.
ಅವರ ಬ್ರದರ್ ವಿದ್ಯಾಧರ್ ಪಾಟೀಲ್ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾರೆ. ಮತ್ತೊಮ್ಮೆ ರಿವರ್ಸ್ ಹೊಡೆಯಲು ಪ್ರಯತ್ನ, ಮತ್ತೆ ಡಾಟ್ ಆಗಿದ್ದಾರೆ. ಈ ಒಂದು ಅದ್ಭುತವಾದ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿದ್ದಾರೆ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಇಲ್ಲಿ. ಜಯ ಪಾಂಡ್ಯ ಅವರು ಕೂಡ ದಿ ಮ್ಯಾಚ್ ವಿನ್ನರ್ ಆಫ್ VPL. ವಾವ್, ಕಾದು ನೋಡಬೇಕು, ಕ್ಯಾಚ್ ಆಗೋ ಸಾಧ್ಯತೆ ತುಂಬಾ ರೇರ್ ಸೈಟ್ ಇದು, ತುಂಬಾನೇ ರೇರ್ ದಣಿಯವರು ಕ್ಯಾಚ್ ಬಿಡೋದು. ಇದರೊಂದಿಗೆ ಓವರ್ನ ಮುಕ್ತಾಯ. ತುಂಬಾನೇ ಕಾಸ್ಟ್ ಆಗುತ್ತೆ ಅನ್ಸುತ್ತೆ ಬ್ಲ್ಯಾಕ್ ಕ್ಯಾಪ್ಸ್ ತಂಡಕ್ಕೆ. ಇದೊಂದು ಬಿಗ್ ವಿಕೆಟ್ ಆಗಿತ್ತು. ಕ್ಯಾಚ್ನ ಕೈ ಚೆಲ್ಲಿದ್ರು ಸುನಿಲ್ ದಣಿ ಅವರು. ಸತತ 3ನೇ ಮ್ಯಾಚ್ ಅಂಪೈರಿಂಗ್ ಮಾಡ್ತಿದ್ದಾರೆ ಸೂರ್ಯಣ್ಣ ಅವರು. ಅವರಿಗೆ ಕಮಿಟಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅಂಪೈರ್ಸಿಗೆ ಪಫ್ ತಂದು ಕೊಟ್ಟಂತ ವೀರೇಶ್ ವಿರಾಟ್ ಅಣ್ಣವರಿಗೆ ಕೂಡ ಧನ್ಯವಾದಗಳು. ಈ ಮ್ಯಾಚ್ ಲೈವ್ ಟೆಲಿಕಾಸ್ಟ್ ತುಂಬಾನೇ ಕ್ಲಿಯರ್ ಆಗಿ ಆಗ್ತಿದೆ. ಥ್ಯಾಂಕ್ ಯು BSNL ವೈಫೈ ಕನೆಕ್ಷನ್. ಅದೇ ರೀತಿ ನಮ್ಮ ಲೈವ್ ಟೆಲಿಕಾಸ್ಟ್ CR7 ತಂಡಕ್ಕೆ ಕೂಡ ಧನ್ಯವಾದಗಳು. ಸ್ಕೋರ್ 11, 1 ಓವರ್ ಮುಕ್ತಾಯ. ಉತ್ತಮವಾದ ಶಾಟ್ ಇದು, 1 ಬೌನ್ಸ್ ಓವರ್ ದ ರೋಪ್ಸ್. ಸತತ 4 ರನ್ಗಳು. ಬಟನ್ ಅವರು ಈಗ ಎರಡನೇ ಎಸೆಯಲು ಬಂದಿದ್ದಾರೆ ವೆಂಕಟೇಶ್ ಅಣ್ಣವರು. Wide. Ball is wide. Six. ಒಂದು ಉತ್ತಮವಾದ ಶಾಟ್ ಹೊಡೆದಿದ್ರು ಅಲ್ಲಿ ಶ್ರೀಧರ್ ಪಾಟೀಲ್ ಅವರು. ಒಂದು ಕ್ಲಾಸ್ ಪ್ಲೇಯರ್ ಅವರು, ಯಾವುದೇ ಕಣ್ಮುಚ್ಚಿ ಶಾಟ್ ಹೊಡೆಯಲ್ಲ. ವಾವ್, ಮತ್ತೊಮ್ಮೆ ಒಳ್ಳೆ ಶಾಟ್ ಇತ್ತಲ್ಲಿ, ಸ್ಟ್ರೇಟ್ ಡ್ರೈವ್. ಬಟ್ ಅಲ್ಲಿ ಸೀನು ಅವರಿದ್ದಾರೆ, ಅವರು ಒಳ್ಳೆ ಫೀಲ್ಡರ್ ಅವರು. VPL ಅಲ್ಲಿ ಅದ್ಭುತವಾದ ಕ್ಯಾಚ್ ಹಿಡಿದಿದ್ರು. ರಿವರ್ಸ್ ಸ್ವೀಪ್ ಹೊಡೆಯಲು ಪ್ರಯತ್ನ, ಆದರೆ ಡಾಟ್. ಸತತ 2 ಬಾಲ್ಗಳು ಡಾಟ್. ಶಾಟ್, ಎಂತ ಶಾಟ್ ಇದು ಕವರ್ಸ್ಗೆ. ಇಂಥ ಒಂದು ಶಾಟ್ ಬಹಳ ರೇರ್ ನಾವು ಇಲ್ಲಿ ನೋಡೋದು. ನೆಲ ಸಮವಾಗಿ ಹೊಡೆದ್ರು, ಯಾವುದೇ ಏರಿಯಲ್ ರೂಟ್ ಇದ್ದಿಲ್ಲ ಬಾಲ್ಗೆ. ವಾವ್, ಒಳ್ಳೆ ಕಂಬ್ಯಾಕ್ ಇದು.
ಇದರೊಂದಿಗೆ ಓವರ್ ಮುಕ್ತಾಯ. 2 ಓವರ್ ಮುಕ್ತಾಯಕ್ಕೆ 26 ಅಂತ ಹೇಳ್ತಿದ್ದಾರೆ ನಮ್ಮ ಬಟನ್. ಎರಡು ಓವರ್ ಮುಕ್ತಾಯಕ್ಕೆ 26 ರನ್ಗಳು. Down the ground. 1 bounce, 2 bounce. Straight to the fielder. Wow, what a ball. Cut short. ಮತ್ತೊಮ್ಮೆ ಗುರು ಸ್ಟ್ರೈಕ್. ಉತ್ತಮವಾದ ಶಾಟ್. 1 ಬೌನ್ಸ್ ಸ್ಟ್ರೈಟ್ ಟು ದ ಫೀಲ್ಡರ್. ಇದರೊಂದಿಗೆ ಕೇವಲ 1 ರನ್ಗಳು ಮಾತ್ರ. ಅಂಪನ ನಿರ್ಣಯ ವೈಡ್. ವಾವ್, ತುಂಬಾ ಉತ್ತಮವಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಇಲ್ಲಿ ರಮೇಶ್ ಅವರು. ಓವರ್ನ ಮುಕ್ತಾಯ. ಇದೊಂದು ತುಂಬಾ ಒಳ್ಳೆಯವರಾಗಿ ಕನ್ವರ್ಟ್ ಆಯಿತು. 3 ಓವರ್ ಮುಕ್ತಾಯಕ್ಕೆ 30 ರನ್ಗಳು ಫಾರ್ ದ ಲಾಸ್ ಆಫ್ 1 ವಿಕೆಟ್. ಮೂವತ್ತು.
ವೈಟ್ ಬಾಲ್. ಬಾಲ್ ವೈಡ್. VPLನ ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲ, ಬೆಸ್ಟ್ ಬ್ಯಾಟ್ಸ್ಮನ್. ಸಾರಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿರ್ಬೋದು. ಕ್ಯಾಚ್ ಆಗೋ ಸಾಧ್ಯತೆ. ಬ್ರೇಕ್ ಹೊಡೆದ್ರಲ್ಲಿ. ವಾವ್, ಉತ್ತಮ ಫೀಲ್ಡಿಂಗ್. ABS ಇದೆ ಅವರಲ್ಲಿ. ABS ಅಂದ್ರೆ ಬ್ರೇಕ್ ಕೊಡಿದ್ರೆ ಅಲ್ಲಿ ಮುಂದಿನ ಬೇಕು ತುಂಬಾನೇ ಚೆನ್ನಾಗಿ ಹಿಡಿಯುತ್ತೆ ಸೀನ್ ಅವ್ರದ್ದು. 180 ಸ್ಪೀಡಲ್ಲಿ ಕೂಡ ಬ್ರೇಕ್ ಹೊಡೆದ್ರಲ್ಲಿ. ನೆಕ್ಸ್ಟ್ ರಾಮ್ಜಿಗ ಶಿಟ್. ಲೆಗ್ ಬಾಯ್ಸ್. The asking run rate is about 9 per over. ರಾವಣ ಆಡಲ್ಲ. ವಾವ್, ಇಲ್ಲಿ ಜಿಂಕೆ ಇದೆ. 2 ಕಾಲಿರುವ ಜಿಂಕೆ ಅವರು, ಸೀನು ಅವರು. ಈಗ ಮತ್ತೊಮ್ಮೆ ಬ್ಲೂ ಕ್ಯಾಪ್ ಗುರು ಫ್ರಮ್ ಜಯಗರ್ಕಲ್. ಇಟ್ಸ್ ಅಪ್ ಇನ್ ದಿ ಏರ್ ಅಂಡ್ ಉತ್ತಮವಾದ ಫೀಲ್ಡಿಂಗ್ ಅಲ್ಲಿ ಕ್ಷೇತ್ರ ರಕ್ಷಕ ಸುನಿಲ್ ದಣಿ. ಕ್ಯಾನ್ ಕೊಟ್ಟಿದ್ದಿ ತುಂಬಕ. ನಾಲ್ಕು ಬೋಲೋಣ. ಇನ್ನೆರಡು. ಈ ಒಂದು ಬಿಸಿಲಲ್ಲಿ ಸತತ 3ನೇ ಮ್ಯಾಚ್ ಅಂಪೈರಿಂಗ್ ಮಾಡ್ತಿದ್ದಾರೆ ಸೂರ್ಯಣ್ಣವರು. ವಾವ್, 1 bounce 4. What a shot, Gururaj. Great hitting. ಅವರು ಸ್ಟ್ರೈಟ್ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಮಿಡ್ ಆನ್ ಮಿಡ್ ಆಫ್ ಅವರ ಸ್ಕೋರಿಂಗ್ ಏರಿಯಾಸ್ ಅವು. ಕಾದು ನೋಡಬೇಕು. ಅದ್ಭುತವಾದ ಫೀಲ್ಡಿಂಗ್ ಅಲ್ಲಿ. ತುಂಬಾನೇ ಉತ್ತಮವಾಗಿ ಫೀಲ್ಡಿಂಗ್ ಮಾಡಿದ್ರಲ್ಲಿ. ಇದರೊಂದಿಗೆ ಓವರ್ನ ಮುಕ್ತಾಯ. 4 ಓವರ್ ಕಂಪ್ಲೀಟ್, 41 ರನ್ ಫಾರ್ ದ ಲಾಸ್ ಆಫ್ 1 ವಿಕೆಟ್. ಸಂತೂರು ಯುವ ಪ್ರತಿಭೆ, ನಮ್ಮ ಸುದೀಪ್ ಚೂಪು ಅಂತೇನು ಕರಿತೀವಿ, ಅವರ ತಮ್ಮ. ಸ್ಕೋರ್ 4 ಓವರ್ ಕಂಪ್ಲೀಟ್ 41. 4 ಓವರ್ ಕಂಪ್ಲೀಟ್ 41. ದಯವಿಟ್ಟು ನೆಕ್ಸ್ಟ್ ಮ್ಯಾಚ್ ಬ್ಲೂ ಸ್ಟಾರ್ ಮತ್ತು ಶಕ್ತಿನಗರ್ ಫೈಟರ್ಸ್ ಹಾಗೂ ಬ್ಲೂ ಸ್ಟಾರ್ಸ್ ಅವರು ದಯವಿಟ್ಟು 2 ತಂಡದ ನಾಯಕರು ಬಂದು ಪ್ಲೇಯಿಂಗ್ 15 ನಂಬರ್ಸ್, ಫೋನ್ ನಂಬರ್ಸ್ ಎಲ್ಲ ಆರ್ಗನೈಸರ್ಸ್ಗೆ ಕೊಡಬೇಕು. ಅದ ನಂತರ ಪ್ಲೇಯಿಂಗ್ 11 ಕೂಡ ಕೊಡಬೇಕು. ದಯವಿಟ್ಟು ಆದಷ್ಟು ಬೇಗ ಸ್ಟೇಜ್ನ ಮುಂಭಾಗದಲ್ಲಿ ಬಂದು ಸಿದ್ದು ಅವರಿಗೆ ನಿಮ್ಮ ಪ್ಲೇಯಿಂಗ್ 15 ಕೊಡಬೇಕು. 325 ಪಡಿ ಕೊಡ್ಬೇಕು. ಏನಾಯ್ತು ಸದ್ದಂ? ಟಾಸ್ ಕಾರ್ಯಕ್ರಮ ಕೂಡ ಬಂದು ಮಾಡಬೇಕು. ದಯವಿಟ್ಟು 2 ತಂಡದ ನಾಯಕರು ಬರಬೇಕಿಲ್ಲಿ, ಟೈಮ್ ಇಲ್ಲ.
ಮಲ್ಲಣ್ಣವರು ಊಟ ಮಾಡಿಲ್ಲ, ನಾವು ಕೂಡ ಊಟ ಮಾಡಿಲ್ಲ. ಮಾರುತಿ ಅಣ್ಣವರು ದಯವಿಟ್ಟು ಬಂದು 2 ಮಾತಾಡಿ ಹೋಗ್ಬೇಕಿಲ್ಲಿ. ಸೂರ್ಯಣ್ಣ ಕೂಡ ಊಟ ಮಾಡಿಲ್ಲ, ಸದ್ದಾಂ ಕೂಡ ಊಟ ಮಾಡಿಲ್ಲ. ಪಾಪ ಪಫ್ ತಿಂದು ಅಂಪೈರಿಂಗ್ ನಿಂತಿದ್ದಾರೆ. ದಯವಿಟ್ಟು ಕಮಿಟಿಗೆ ಪ್ರೋತ್ಸಾಹ ಮಾಡಬೇಕು, ನೀವೆಲ್ಲರೂ ಕೋಆಪರೇಟ್ ಕೂಡ ಪ್ರೋತ್ಸಾಹದೊಂದಿಗೆ ಸೇರಿ ಬರಬೇಕು. ದಯವಿಟ್ಟು ಬ್ಲೂ ಸ್ಟಾರ್ ತಂಡ ಮತ್ತು ಶಕ್ತಿನಗರ್ ಫೈಟರ್ಸ್ ತಂಡ ಬಂದು ಟಾಸ್ ಮಾಡಬೇಕು. Down the ground, Jay Pandya, one of the safest fielders. ಮತ್ತೊಮ್ಮೆ ಸ್ಟ್ರೇಟ್ ಡೌನ್ ದ ಗ್ರೌಂಡ್, ಬೌಂಡ್ರಿ, 4 ರನ್ಗಳು. ಕರ್ನಾಟಕರಿ ಹೆಂಗ್ರಿ ಈಗ ಮತ್ತೊಮ್ಮೆ ಶ್ರೀಧರ್ ಪಾಟೀಲ್ ಆನ್ ಸ್ಟ್ರೈಕ್, ರಾಮ ವಿತ್ ಬಾಲ್. ತುಂಬಾ ಒಳ್ಳೆ ಬೌಲರ್ ರಾಮ ಅವರು. ರೆಬಲ್ ಟೈಮ್ ಸ್ಟಾರ್ಟ್ಸ್. ರೆಬಲ್ ಅವರು ಇವಾಗ ಆಕ್ಷನ್ಗೆ ಬಂದ್ರು. ನೋಡಿಲ್ಲ ಅವ್ನು. ಅಲ್ಲಿ ದೂರ ನಮಗೆ ಕಾಣಿಸ್ತಿದ್ದಿಲ್ಲ, ಅವರು ಇವಾಗ ಬಂದ್ರು. ಐ ರಿವರ್ಸ್ ಹೊಡೆಯಲು ಪ್ರಯತ್ನ ಗುರುರಾಜ್ ಅವರ ಕಡೆಯಿಂದ. ಐದು ಓವರ್ ಮುಕ್ತಾಯಕ್ಕೆ 48 ರನ್ಗಳು, 1 ವಿಕೆಟ್ ನಷ್ಟ. 5 ಓವರ್ ಮುಕ್ತಾಯಕ್ಕೆ 48 ರನ್ಗಳು, 5 ಓವರ್ ಮುಕ್ತಾಯಕ್ಕೆ 48 ರನ್ಗಳು, 5 ಓವರ್ ಮುಕ್ತಾಯಕ್ಕೆ 48 ರನ್ಗಳು. ದಯವಿಟ್ಟು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕಣ್ಣ. ಫೈಟರ್ಸ್ ಟೀಮ್ ಬರಬೇಕು. ಆಲ್ರೆಡಿ ಬ್ಲೂ ಸ್ಟಾರ್ಸ್ ಅವರು ಅವರ ಪ್ಲೇಯಿಂಗ್ 15 ಹಾಗೂ ಪ್ಲೇಯಿಂಗ್ 11 ಕೊಟ್ಟಿದ್ದಾರೆ.
ಏನಾಯ್ತಾ? 5 ಓವರ್ ಮುಕ್ತಾಯಕ್ಕೆ 48. ಆರು ರನ್ಗಳು. 6 ರನ್ಗಳು. ಉತ್ತಮವಾದ ಶಾಟ್. ಫುಲ್ ಟಾಸ್ ಬಾಲ್ ಹಾಕಿದಲ್ಲಿ ಯಾವುದೇ ರೀತಿ ನಾನು ಬಿಡುವುದಿಲ್ಲ ಅಂತ ಶ್ರೀಧರ್ ಪಾಟೀಲ್ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಶಕ್ತಿನಗರ್ ಫೈಟರ್ಸ್ ತಂಡದ ಕ್ಯಾಪ್ಟನ್ ದಯವಿಟ್ಟು ಬೇಗ ಬರಬೇಕಣ. ದಯವಿಟ್ಟು ಪ್ಲೇಯಿಂಗ್ 15 ಫೋನ್ ನಂಬರ್ಸ್ ಕೊಡಬೇಕು. ದಯವಿಟ್ಟು ಡಿಲೇ ಮಾಡಬೇಡಿ.
ಉತ್ತಮವಾದ ಶಾಟ್. ಫೈನಲ್ ಕಡೆಗೆ ವೈಡ್ ಬಾಲ್. ವೈಡ್ ಬಾಲ್. ಅಣ್ಣ ಒಂದು ಸೆಕೆಂಡ್ ಅಣ್ಣ, ಸ್ವಲ್ಪ ನಂಬರ್ ಇಸ್ಕಾಕತ್ತೀವಿ. ಎಷ್ಟು? 6 ಓವರ್ 63 ಅಣ್ಣ. ಓವರ್ ಕಂಪ್ಲೀಟ್. 12 ಬಾಲ್ಗಳಲ್ಲಿ 14 ರನ್ ಬೇಕಾಗಿದೆ. 12 balls 14 runs. 12 balls 14 runs needed. ವಾಟ್ ಅ ಶಾಟ್. ಕ್ಲೀನ್ ಹಿಟ್ಟಿಂಗ್. ತುಂಬಾನೇ ಕ್ಲೀನ್ ಆಗಿ ಹೊಡೆದ್ರು. ಯಾವುದೇ ಗೊಂದಾಟ ಇಲ್ಲ, ಪವರ್ ಹಿಟ್ಟಿಂಗ್ ಇಲ್ಲ, ಟೈಮಿಂಗ್, ಎಲಿಗೆನ್ಸ್. ತುಂಬಾನೇ
ಈಗಾಗಲೇ ಮೂರನೇ ಪಂದ್ಯ ಮುಗಿದಿದೆ. ಗೇಮ್ ಚೇಂಜರ್ಸ್ ತಂಡ ಉತ್ತಮವಾದ ಬ್ಯಾಟಿಂಗ್ನಿಂದ ತಮ್ಮ ಮೊದಲ ಜಯ ಪಡೆದುಕೊಂಡಿದೆ. ಉತ್ತಮವಾದ ಬ್ಯಾಟಿಂಗ್ ಮಾಡಿ ಶ್ರೀಧರ್ ಪಾಟೀಲ್ ಅವರು 52 ರನ್ ಗಳಿಸಿದ್ದಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಶ್ರೀಧರ್ ಪಾಟೀಲ್. ಈಗಾಗಲೇ ಮೊದಲ ದಿನದ 4ನೇ ಪಂದ್ಯ ಮಾರುತಿ ಕ್ಯಾಂಪ್ ಫೈಟರ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಮಾರುತಿ ಕ್ಯಾಂಪ್ ಫೈಟರ್ಸ್ ಅವರು ಈಗಾಗಲೇ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ದಾರೆ. ಮೂರನೇ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಶ್ರೀಧರ್ ಪಾಟೀಲ್ ಅವರು ಸ್ಟೇಜ್ ಹತ್ರ ಬರಬೇಕು. ಈಗಾಗಲೇ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೊಡಲು ಕಂಗ್ರ್ಯಾಚುಲೇಷನ್ಸ್ ಟೀಮ್ ಗೇಮ್ ಚೇಂಜರ್ಸ್. ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲಿ ಶ್ರೀಧರ್ ಪಾಟೀಲ್ ಅಣ್ಣವರು ಈ ಮ್ಯಾಚ್ನ